ವಿಶಾಲ್, ನಯನಿ, ಹಾಸಿನಿ, ನೀವೆಲ್ರೂ ನೋಡಿದ್ರಲ್ಲ, ನನ್ನನ್ನು ಸಾಯಿಸ್ಬೇಕು ಅಂತಿರೋದು ಈ ಅಹಲ್ಯ. ಯಾಕೆ ಏನು ಅಂತ ಕೇಳಿದ್ರೆ ಉತ್ತರನೇ ಕೊಡ್ತಿಲ್ಲ ಇವಳು. ನಾನ್ ಬದುಕಿರೋದೇ ಇಷ್ಟ ಇಲ್ದಿರೋ ಅಹಲ್ಯ ಮೊದ್ಲು ಸಾಯ್ಬೇಕು. ಸಾಯಿ ಅತ್ತೆ. ಎಷ್ಟು ಸಲ ಒತ್ತಿದ್ರು ಅದರಿಂದ ಗುಂಡು ಹಾರಲ್ಲಾತೆ. ಯಾಕೆ ನೈನಿ? ನೈನಿ ಅದರಿಂದ ಬುಲೆಟ್ಸ್ನ ತೆಗ್ದಿದ್ಲು, ಅದಕ್ಕೆ. ಅಂದ್ರೆ ಏನು ಹೀಗಾಗತ್ತೆ ಅಂತ? ಅಫ್ಕೋರ್ಸ್ ಆಂಟಿ. ಟಿಲು ಆಂಟಿ ಅಲಿಯಾಸ್ ತಿಲೋತ್ತಮ ಅತ್ತೆ ಅಹಲ್ಯ ಅತ್ತೆನ ಶೂಟ್ ಮಾಡ್ಬೋದೇನೋ ಅಂತ ನೈನಿ ಗಾಬ್ರಿಯಲ್ಲಿ ಹೇಳಿದಾಗ ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ವಿ. ಆದ್ರೆ ನೈನಿ ಮಾತ್ರ ಸಿಂಪಲ್ ಆಗಿ ಅದ್ರಲ್ಲಿರೋ ಬುಲೆಟ್ಸ್ನ ತೆಗೆದಿಟ್ಲು. ಹಾಗಾದ್ರೆ ಮಾಮ್ ಚಿಕ್ಕಮ್ಮನ ಹಣೆಗೆ ಗನ್ ಇಟ್ಟು ಸುಳ್ಳು ಹೇಳಿದ್ರು ಅಂತ ಆಯ್ತು. ನಿಮ್ಮಮ್ಮ ಮಾತ್ರ ಅಲ್ಲ ಯಜಮಾನ್ರೆ, ನನ್ನ ತಂಗಿ ಕೂಡ ಸುಳ್ಳು ಹೇಳಿದಾಳೆ. ನಾನಂದ್ರೆ ತಿಲೋತ್ತಮ್ಮಂಗೆ ಇಷ್ಟ ಇಲ್ದಾರೋ ಹಾಗೆ ನೀನಂದ್ರೆ ಕೂಡ ನಿನ್ ತಂಗಿಗೆ ನೀನ್ ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಹಾಗೆ ಹೇಳ್ತಿದ್ದೀರಾ ಅತ್ತೆ? ಅಪಾರ್ಥ ಮಾಡ್ಕೋಬೇಡಿ. ಗಾಬ್ರಿಲಿ ಯಾರ ಕೈ ಗನ್ನಿತ್ತು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಅದರಿಂದಂತೂ ಏನು ಮಾಡಕ್ ಆಗಲ್ವಲ್ಲ. ಗಾಯತ್ರಿ ಪುಟ್ಟಿ ಕೊಡು ತಿಲೋತ್ತಮ, ಆಟ ಆಡ್ಕೊಂತಾಳೆ. ಬದುಕ್ಬಿಟ್ಟೆ ಅಹಲ್ಯ, ಆದ್ರೆ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕೊಡಿ ಮಾಮ್, ನೀವೇ ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಾ. ಈ ಥರ ವೆಪನ್ಸ್ನ ಕೈಗೆ ತಗೊಳ್ದು ಅಷ್ಟು ಸರಿಯಲ್ಲ. ಕೊಡಿ ಇದನ್ನ. ಅದು ಸರಿ ವೇಶ್, ಅಷ್ಟಕ್ಕೂ ಯಾಕೆ ಒಬ್ರಿಗೊಬ್ರು ಶೂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ತಿಳ್ಕೋಬೇಕಲ್ಲ. ಯಾರು ಹೇಳಿದ್ರು ಇನ್ನೊಬ್ರು ಅದನ್ನ ಹೇಳ್ತೇನೆ ಮಿಕ್ಕಿದ್ದೆಲ್ಲ ನಮಗೆ ಗೊತ್ತಾಗ್ಬಿಡತ್ತೆ. ಅಹಲ್ಯ ಏನೋ ರಹಸ್ಯನ ಮುಚ್ಚಿಡ್ತಿದ್ದಾಳೆ. ಅದೇನ್ ಹೇಳು ಅಂತ ಹೆದರಿಸ್ದೆ ಅಷ್ಟೇ. ಬರೀ ಹೆದರ್ಸ್ಬೇಕು ಅಂತಿದ್ರೆ ಟ್ರಿಗರ್ ಒತ್ತುತ್ತಿರ್ಲಿಲ್ಲ ನೀನು. ಟಕ ಟಕ ಅಂತ 2-3 ಸರ್ತಿ ಟ್ರಿಗರ್ ಒತ್ತಿದ್ರಲ್ಲ ತಿಲೋತ್ತಮ ಅತ್ತೆ. ಪಾಪ ಬೆರಳಿಗೆ ನೋವಾಗಿರ್ಬೋದೇನೋ, ಆದ್ರೆ ಬುಲೆಟ್ ಮಾತ್ರ ಆಚೆ ಬರ್ಲಿಲ್ಲ. ಹೊರಗೆ ಬರ್ಬೇಕಾಗಿರೋದು ಬುಲೆಟ್ ಅಲ್ಲ ಅಕ್ಕ, ಮುಚ್ಚಿಟ್ಟಿರೋಂಥ ಸತ್ಯ. ಕೇಳಿದ್ರು ಹೇಳ್ತಿಲ್ವಲ್ಲ ನೈನಿ. ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ, ಅದನ್ನ ಹುಷಾರಾಗಿಟ್ಕೊಳ್ಳಿ. ಅಯ್ಯ, ಏನಾಯ್ತು ಮಾಮ್ ನಿಮ್ಗೆ? ನನಗೇನಾಗಿದ್ಯೋ? ಅವ್ರು ಇಟ್ಕೊಂಡಿದ್ ಗನ್ನೇನು ದೀಪಾವಳಿಗೆ ನಾವು ಹೊಡೆಯೋ ಪಟಾಕಿ ಗನ್ ಅನ್ಕೊಂಡ್ರ? ಒರಿಜಿನಲ್ ರಿವಾಲ್ವರ್ ವಲ್ಲಭ, ಆದ್ರೆ ಅದರಲ್ಲಿ ಬುಲೆಟ್ಸ್ ಇಲ್ಲ. ಅಯ್ಯ, ಇದ್ದಿದ್ರೆ ಏನಾಗಿರೋದು? ಅಹಲ್ಯನ ಸಾಯಿಸ್ಬಿಡ್ತಿದ್ದೆ. ಆಯಮ್ಮ ನಿಮ್ನೆ ಎತ್ಬಿಟ್ಟಿರೋಳು. ಇನ್ನೇನ್ ಮಾಮ್, ಅಲ್ಲ ನೀವಿಬ್ರು ಟಿವಿ ರಿಮೋಟ್ ಕಿತ್ತಾಡ್ದಾಗ ಅವರು ನೀವು ಅಂತ ಕೈ ಬದಲಾಯಿಸ್ತಾನೆ ಇದ್ರಿ. ಲಕ್ಕಿಲಿ ಬುಲೆಟ್ ಇಲ್ದಿದ್ದಕ್ಕೆ ಸರಿ ಹೋಯ್ತು, ಇದ್ದಿದ್ರೆ ಮೇಲೋಗಿ ಸೇರ್ಕೋತಾ ಇದ್ರಿ. ಅಹಲ್ಯನ್ಗೆ ಏನು ಮಾಡಕ್ಕಾಗ್ದೆ ಮರ್ಯಾದೆನೆ ಹೋಯ್ತು ಕಣೋ.
ದೊಡ್ಡಮ್ಮನ ಮೇಲೆ ಟಾರ್ಗೆಟ್ ಇಟ್ಟಿದ್ ನೀವು ಸಡನ್ ಆಗಿ ಆ ಟಾರ್ಗೆಟ್ ನ ಚಿಕ್ಕಮ್ಮನ ಮೇಲೆ ಯಾಕೆ ತಿರುಗಿಸ್ಬಿಟ್ರಿ ಮಾಮ್? ಅಹಲ್ಯನ್ಗೆ ಏನೋ ರಹಸ್ಯ ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ ವಲ್ಲಭ. ಹೇಳೋದಿಕ್ ಬಂದು ಸುಮ್ನಾಗ್ಬಿಟ್ಲು. ಅದೇನು ಅಂತ ತಿಳ್ಕೋಬೇಕು. ತಿಳ್ಕೋಬೇಕು ಅಂತ ಇದ್ರೆ ಹೆದರ್ಸ್ಬೇಕೆ ಹೊರತು ಮೇಲಕ್ಕೆ ಕಳಿಸ್ತೀನಿ ಅಂದ್ರೆ ಹೇಗೆ ಮಾಮ್? ಅವಳಿಗೆ ಕರುಣೆ ದಯೆ ಏನು ಇಲ್ಲ ಕಣೋ. ನನ್ನನ್ನ ಸಾಯಿಸಿ ಆಮೇಲೆ ಕಾರಣ ಹೇಳೋ ಅಂತ ಮನಸ್ಥಿತಿ ಅವಳದು. ಅದಕ್ಕೆ ನಾನೇ ಶುರು ಮಾಡಿದೆ. ಅದ್ರಲ್ಲಿ ಬುಲೆಟ್ ಸಿಗ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಲ್ವಾ ಮಾಮ್? ನಯನಿ ತೆಗ್ದಿಡ್ತಾಳೆ ಅಂತ ಅಂದ್ಕೊಳ್ಳೇ ಇಲ್ಲ ನಾನು. ಅಯ್ಯೋ, ನೈನಿಗೆ ಮುಂದೆ ನಡೆಯೋ ಮ್ಯಾಟ್ರ್ ಮೊದ್ಲೇ ಗೊತ್ತಾಗುತ್ತೆ ಅನ್ನೋ ಮ್ಯಾಟ್ರನ್ನ ನೀವ್ ಮರ್ತೋಗಿರೋದಕ್ಕೆ ಎಲ್ರ ಮುಂದೆ ತಗ್ಲಾಕೊಂಡ್ರಿ. ಏನು ಪರವಾಗಿಲ್ಲ. ನಾನು ಅವಳನ್ನು ಯಾಕೆ ಸಾಯ್ಸಕ್ ನೋಡ್ದೆ ಅಂತ ನಯನಿ ಯೋಚನೆ ಮಾಡ್ತಾಳೆ. ಆಮೇಲೆ ಆ ದಿಕ್ಕಲ್ಲಿ ಹೆಜ್ಜೆ ಇಡ್ತಾಳೆ. ನೈನಿ ಈ ಸಲ ಬೇರೆ ದಾರಿನ ಹಿಡಿತಾಳೆ ಅಂತೀರಾ? ಅಲ್ಲಿ ಮಣಿ ಮಾಣಿಕ್ಯಗಳು ಇರಲ್ಲವಲ್ಲಭ. ನಮ್ ಬಗ್ಗೆ ಅಹಲ್ಯ ಹೇಳೋಕ್ ಹೊರಟು ನಿಲ್ಸಿರೋ ಆ ರಹಸ್ಯ ಅಲ್ಲಿರುತ್ತೆ ವಲ್ಲಭ. ಅರ್ಥ ಆಯ್ತು ಮಾಮ್. ಒಂದ್ ಕಲ್ಲಲ್ಲಿ 2 ಮಾವಿನಕಾಯಿ ಅಂದಾಗೆ ಸ್ಟೈಲಲ್ಲಿ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿ. ಅದ್ರ ರಿಸಲ್ಟ್ 2 ದಿನದಲ್ಲಿ ಬರುತ್ತೆ.